ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತಿನ ದಿನ ನಾನು ಹಸಿ ತೊಗರಿ ಕಾಳಿನಿಂದ ಒಂದು ಹೊಸ ರುಚಿ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಅದು ತೊಗರಿ ಕಾಳಿನ ಪಾವ್ ಭಾಜಿ. ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ತೊಗರಿ ಕಾಳಿನ ಪಾವ್ ಭಾಜಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಸಿ ತೊಗರಿ ಕಾಳನ್ನು ಬಳಸ್ತಾ ಇದ್ದೀನಿ. ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ಒಂದೆರಡು ಸಾರಿ ತೊಳೆದು ಒಂದು ಸಿಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಹಸಿ ತೊಗರೆ ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಬೇಯದಕ್ಕೆ ಇಡ್ತಾ ಇದ್ದೀನಿ. ಈ ಒಂದು ಸಿಟಿ ಕೂಗಿಸ್ಕೊಳ್ಳೋ ಅಷ್ಟರಲ್ಲಿ ನಾವು ಒಂದು ಫ್ರೆಶ್ ಆಗಿರೋ ಪಾವ್ ಭಾಜಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಪಾವ್ ಭಾಜಿ ಮಸಾಲೆಗೆ ಬೇಕಾದಂತಹ ಪದಾರ್ಥಗಳು: 2 ಚಮಚದಷ್ಟು ಧನಿಯಾ, 1-2 ಇಂಚಿನಷ್ಟು ಚಕ್ಕೆ, 8ರಿಂದ 10 ಒಣಮೆಣಸಿನ್ಕಾಯಿ, 1 ಪುಲಾವ್ ಎಲೆ, 3/4 ಚಮಚದಷ್ಟು ಸೋಂಪಿನ ಕಾಳು, 4 ಲವಂಗ, 1/4 ಚಮಚದಷ್ಟು ಕರಿಮೆಣಸು, 1 ಚಮಚದಷ್ಟು ಜೀರಿಗೆ. ಇದು ಕಾಡು ಏಲಕ್ಕಿ ಅಥವಾ ಕರಿ ಏಲಕ್ಕಿ ಅಥವಾ ಬ್ಲ್ಯಾಕ್ ಕಾರ್ಡಮಮ್ ಅಂತ ಹೇಳ್ತಾರೆ. ಇದು ಅವಶ್ಯವಾಗಿ ನಾವು ಪಾವ್ ಭಾಜಿ ಮಸಾಲೆಗೆ ಬಳಸಲೇಬೇಕು. ಈಗ ಇವುಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ಪದಾರ್ಥಗಳನ್ನ ಗರಿ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ್ಮೇಲೆ ಇದನ್ನ ಒಂದು ಜಾರಿಗೆ ಹಾಕಿಬಿಟ್ಟು ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಬೇಕು. ನುಣ್ಣಗೆ ಪುಡಿ ಮಾಡಬೇಕು. ಇಲ್ಲಿ ನಾನೊಂದು ಬಾಣಲೆನ ಇಟ್ಟಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ಬೆಣ್ಣೆನ ಹಾಕ್ತಾ ಇದ್ದೀನಿ. ಪಾವ್ ಭಾಜಿಗೆ ಬೆಣ್ಣೆ ಹಾಕಿದ್ರೇ ಒಂದು ಒಳ್ಳೆ ಟೇಸ್ಟ್ ಬರೋದು. ಬೆಣ್ಣೆ ಹಾಕಿದ ನಂತರ 1 ಟೀ ಸ್ಪೂನಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನಿಲ್ಲಿ 1-2 ದೊಡ್ಡ ಟೊಮೆಟೊ ಮತ್ತು 1 ಈರುಳ್ಳಿಯನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ವಾ? ಇವಾಗ ಇನ್ನೊಂದು ಸ್ವಲ್ಪ ನಾವು ಬೆಣ್ಣೆನ ಹಾಕ್ಕೊಳ್ಳೋಣ. ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಪಾವ್ ಭಾಜಿ ರೆಡಿ ಆಯಿತು. ನೋಡಿ, ಫ್ರೆಶ್ ಆಗಿರೋ ಪಾವ್ ಭಾಜಿ ಮಸಾಲ, ಅದು ಮನೆಯಲ್ಲೇ ಮಾಡಿರುವಂಥ ಮಸಾಲೆನ ಹಾಕಿ ಮಾಡಿರುವಂಥದ್ದು ತುಂಬ ಟೇಸ್ಟ್ ಇರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಬಹುಶಃ ಯಾರೂ ಮಾಡಿರಲಿಕ್ಕಿಲ್ಲ. ಹಸಿ ತೊಗರಿ ಕಾಳನ್ನು ಬಳಸಿ ಪಾವ್ ಭಾಜಿನ ನೀವು ಮಾಡಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ತವಾ ಇಟ್ಟಿದ್ದೀನಿ. 1 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇವಿಷ್ಟನ್ನು ಹಾಕಿ ನಾವು ಬನ್ ಏನಿರುತ್ತೆ ನೋಡಿ, ಪಾವ್ ಅಥವಾ ಬನ್ನು, ಪಾವು ಸಿಗತ್ತೆ ಪಾವ್ ಭಾಜಿ ಮಸಾಲ. ನನಗೆ ಆ ಥರ ಸಿಕ್ಕಿಲ್ಲ, ಆ ಥರ ಪಾವು. ನಾನು ಈ ಥರ ಬನ್ ಸಿಗುತ್ತೆ ನೋಡಿ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಒಂದು ಒಳ್ಳೆ ಟೇಸ್ಟ್
ನೋಡಿದ್ರಲ್ಲ ವೀಕ್ಷಕರೇ, ತೊಗರಿಕಾಳಿನ ಪಾವ್ ಭಾಜಿ ಮಾಡೋದು ಹೇಗೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನೋಡಿದವರೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.